ಈಗ ಚೇಂಬರ್ ನಲ್ಲಿ ಆದೇಶವನ್ನ ಬರೆಸ್ತಾ ಇದ್ದಾರೆ ಜಡ್ಜ್. ಕೋರ್ಟ್ ಹಾಲ್ ನಲ್ಲೂ ಕೂಡ ವಕೀಲರು ಈಗ ಕಿಕ್ಕಿರಿದು ಜಮಾಯಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೀರ್ಪನ್ನ ಜಡ್ಜ್ ಪ್ರಕಟಿಸ್ತಾ ಇದ್ದಾರೆ. ಇದೊಂದು ಐತಿಹಾಸಿಕ ತೀರ್ಪು, ಒಂದು ಬೆಂಚ್ ಮಾರ್ಕ್ ಆಗೋದ್ರಲ್ಲಿ ಖಂಡಿತವಾಗ್ಲೂ ಆಶ್ಚರ್ಯ ಇಲ್ಲ. ಅದಕ್ಕೋಸ್ಕರನೇ ಯುವ ವಕೀಲರೆಲ್ಲರೂ ಕೂಡ ಇಲ್ಲಿ ಕಿಕ್ಕಿರಿದು ತುಂಬಿರುವಂಥದ್ದು. ಯಾಕಂದ್ರೆ ಇವತ್ತು ಬರುವಂತಹ ಒಂದು ಆದೇಶ ಇದೆಯಲ್ಲ, ಸಾಕಷ್ಟು ಇಂಥ ಒಂದು ರೇಪ್ ಪ್ರಕರಣಗಳಲ್ಲಿ ಬಂದಿರುವಂತಹ ಉದಾಹರಣೆಗಳು ಅಥವಾ ಏನ್ ತೀರ್ಪು ಬಂದಿದೆ ಅನ್ನುವಂಥದ್ದನ್ನ ನೋಡ್ತಾ ಇರ್ತೀವಿ. ಬಟ್ ಕರ್ನಾಟಕದ ಮಟ್ಟಿಗೆ ಒಬ್ಬ ಜನಪ್ರತಿನಿಧಿ, ಅದು ಕೂಡ ಒಬ್ಬ ಸಂಸದನಾಗಿದ್ದವನು, ಆತ ಅಧಿಕಾರದಲ್ಲೇ ಇದ್ದಾಗ, ಇನ್ನು ಎಲೆಕ್ಷನ್ಸ್ ನಡೀತಾ ಇತ್ತು, ನೆಕ್ಸ್ಟ್ ಬಾರಿಗೆ ಆತ ಆಯ್ಕೆ ಆಗ್ತಾನೋ ಇಲ್ವೋ ಅನ್ನುವಂಥದ್ದನ್ನ ಇನ್ನೇನು ಮತದಾನಕ್ಕೆ ಹೋಗ್ಬೇಕಾಗಿತ್ತು. ಆಗ 2-3 ದಿನದಲ್ಲಿ ಹೊರಬಂದಂತಹ ಈ ಒಂದು ವಿಡಿಯೋ. ಸೊ ಇನ್ಫ್ಯಾಕ್ಟ್ ಯಾವಾಗ ಮತದಾನ ಆಯ್ತು ಹಾಸನದಲ್ಲಿ, ಆ ಮತ ಚಲಾವಣೆ ಆದ ನೆಕ್ಸ್ಟ್ ಸಂಜೆನೆ, ನೆಕ್ಸ್ಟ್ ಡೇನೆ ಆತ ಎಸ್ಕೇಪ್ ಆದ, ಬೇರೆ ಕಡೆಗೆ ಹೋಗ್ಬಿಟ್ಟ. ಆತನಿಗೆ ಗೊತ್ತಿತ್ತು ನನ್ನ ಅರೆಸ್ಟ್ ಮಾಡ್ತಾರೆ ಅಂತ. 1 ತಿಂಗಳು ಆದ್ಮೇಲೆ ಆತ ವಾಪಸ್ ಬಂದಿದ್ದು. ನೀವು ಹೇಳ್ದಾಗೆ ದೇವೇಗೌಡರು ಪತ್ರ ಬರೆದು ಇದೆಲ್ಲವೂ ಕೂಡ ಆಯ್ತು, ಪ್ರಹಸನ ಇವೆಲ್ಲ ಆದ್ಮೇಲೆ ಆತ ಹೊರಗಡೆ ಬಂದಿದ್ದು. ಸೊ ಒಬ್ಬ ಸಿಟ್ಟಿಂಗ್ MP ಆಗಿದ್ದಂಥವನು ತನ್ನ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ತನ್ನ ಮನೆ ಮಾತ್ರ ಅಲ್ಲ, ಫಾರ್ಮ್ ಹೌಸ್ ಮಾತ್ರ ಅಲ್ಲ, ಸರ್ಕಾರಿ ಬಂಗ್ಲೋವನ್ನ ಕೂಡ, IB ಇನ್ಸ್ಪೆಕ್ಷನ್ ಬಂಗ್ಲೋವನ್ನ ಕೂಡ ಈತ ಈ ಕೆಲಸಗಳಿಗೆ ಬಳಸ್ಕೊಂಡಿದ್ದಾನೆ ಅನ್ನುವಂಥದ್ದು ಈತನ ಮೇಲೆ ಇದ್ದಂತಹ ಆರೋಪ. ಈ ಪ್ರಕರಣದ ಜೊತೆಗೆ ಇನ್ನೂ 1-2 ಪ್ರಕರಣಗಳು ಈತನ ಮೇಲೆ ಇದೆ, ಇದೇ ತರದ ಅತ್ಯಾಚಾರದ ಪ್ರಕರಣಗಳು. ಸೊ ಹಾಗಾಗಿ ಒಂದು ಬೆಂಚ್ ಮಾರ್ಕ್ ಜಡ್ಜ್ಮೆಂಟ್ ಇವತ್ತು ಬರಬಹುದಾ ಅನ್ನೋ ಒಂದು ನಿರೀಕ್ಷೆ. ಬರೀ ಒಬ್ಬ ರೇಪ್ ವಿಕ್ಟಿಮ್ ಅನ್ನ, ರೇಪ್ ಅಕ್ಯೂಸ್ಡ್ ಅನ್ನ ನೋಡೋದಕ್ಕೂ ಒಬ್ಬ ಜನಪ್ರತಿನಿಧಿ, ಒಬ್ಬ MP ಸಂಸದ ಗೆದ್ದವನು ಮಾಡುವಂತಹ ಒಂದು ಇಂಥ ಪ್ರಕರಣಕ್ಕೂ ಯಾವ ರೀತಿ ಜಡ್ಜ್ಮೆಂಟ್ ಬರಬಹುದು. ಅಫ್ಕೋರ್ಸ್ ಇವತ್ತೇನಾದ್ರೂ ಜೀವಾವಧಿ ಶಿಕ್ಷೆ ಪ್ರಕಟ ಆಗಿ ಒಂದು ಮ್ಯಾಕ್ಸಿಮಮ್ ಪನಿಷ್ಮೆಂಟ್, ಒಂದು ಮ್ಯಾಕ್ಸಿಮಮ್ ಅಮೌಂಟ್ ದಂಡ ವಿಧಿಸಿದ್ರೆ ಖಂಡಿತವಾಗ್ಲೂ ಇದೊಂದು ಬೆಂಚ್ ಮಾರ್ಕ್ ಜಡ್ಜ್ಮೆಂಟ್ ಆಗ್ಬಹುದು. ಮತ್ತೊಂದು ವಿಚಾರ ಅಂತಂದ್ರೆ ಬಹಳಷ್ಟು ಸಂದರ್ಭದಲ್ಲಿ ಈ ತರ ಜನಪ್ರತಿನಿಧಿಗಳಿಂದ ಈ ರೀತಿಯಾದಂತದ್ದು ಆಗಿದೆ ಅನ್ನುವಂಥದ್ದು ಆರೋಪಗಳು ಕೇಳಿ ಬರ್ತಾ ಇರುತ್ತೆ. ಬಟ್ ಯಾಕೆ ಇಲ್ಲಿ ಸಂತ್ರಸ್ತರು ಇದನ್ನ ಕಂಪ್ಲೇಂಟ್ ಕೊಟ್ಟು ಕೋರ್ಟ್ ಮುಖೇನವಾಗಿ ಇದಕ್ಕೊಂದು ನ್ಯಾಯ ಪಡೆಯುವಂತದಕ್ಕೆ ಹಿಂದೇಟ್ ಹಾಕ್ತಾರೆ ಅಂತ ಅಂದ್ರೆ ಕಾರಣ ಇದೆ. 8 ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು, 15 ವರ್ಷ ಆಗ್ಬೋದು. ಆಮೇಲೆ ಆತ ಹೇಳಿ ಪ್ರಭಾವಿ, ಅವ್ರ ಮುಂದೆ ನಾವು ಹೇಗೆ ಹೋರಾಡಬೇಕಾಗುತ್ತೆ, ಆಮೇಲೆ ಇದರಿಂದ ನನಗೇನು ಲಾಭ, ನನ್ನ ಐಡೆಂಟಿಟಿ ಗೊತ್ತಾಗುತ್ತೆ, ಈ ರೀತಿ ಅಂತ ಭಯಕ್ಕೆ ಬೀಳ್ತಾರೆ. ಅದೆಲ್ಲವನ್ನ ಮೀರಿ ಇಲ್ಲ, ಒಂದು ವರ್ಷ 1.5 ವರ್ಷದೊಳಗೆ ತೀರ್ಪು ಸಿಗೋಕೆ, ನಿಮ್ಗೆ ನ್ಯಾಯ ಸಿಗೋಕೆ ಅವಕಾಶ ಇದೆ, ನಿಮಗಾಗಿರುವಂಥ ಅನ್ಯಾಯಕ್ಕೆ ದಂಡನೋ ಮತ್ತೊಂದ್ರ ಮುಖೇನವಾಗಿ ನಿಮ್ಗೆ ಏನಾದ್ರು ಒಂದು ಪರಿಹಾರ ಕೊಡೋಕೆ ಅವಕಾಶ ಇದೆ. ಆಮೇಲೆ ಓರ್ವ ಜನಪ್ರತಿನಿಧಿನೋ ಅಥವಾ ಬಹಳ ಪವರ್ಫುಲ್ ಆಗಿರುವಂತಹ ವ್ಯಕ್ತಿಯೂ ಕೂಡ ನ್ಯಾಯಾಂಗದ ಮುಂದೆ ಆತ ಸಾಮಾನ್ಯನಂತಾನೆ ಇರಬೇಕಾಗುತ್ತೆ ಅನ್ನುವಂಥದ್ದಕ್ಕೆ ಒಂದು ಬೆಂಚ್ ಮಾರ್ಕ್ ಆಗಬಹುದಾದಂಥ ತೀರ್ಪು ಇವತ್ತು ನಾವು ನೋಡ್ತಾ ಇರುವಂಥದ್ದು. ಇದು ಇನ್ನೂ ಎಷ್ಟೋ ಮಂದಿ ಸಂತ್ರಸ್ತರಿಗೆ ಬಹುಶಃ ಮುಂದಿನ ದಿನಗಳಲ್ಲಿ ಒಂದು ವಿಶ್ವಾಸ ತಂದಿಡಬಹುದಾದಂಥ ತೀರ್ಪು. ಆ ಕಾರಣಕ್ಕಾಗಿ ಇಡೀ ದೇಶ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗಿನ ತೀರ್ಪನ್ನ ಈಗ ಎದುರು ನೋಡ್ತಾ ಇರುವಂಥದ್ದು. ಮತ್ತೆ ದೇವೇಗೌಡರ ಕುಟುಂಬ ಬಹುಶಃ ಈ ವಿಚಾರದಲ್ಲಿ ಒಂದು ನಾವು ಗಮನಿಸಬೇಕು ಅಂತ ಅಂದ್ರೆ, ಮೇಲಿನ ಮೇಲೆ ಇದಕ್ಕೆ ತಂದು ಏನಾದ್ರು ಮೂಗ್ ತೂರಿಸುವಂಥದ್ದಾಗಿರ್ಬೋದು, ಅಥವಾ ನೀವು ಆಗ ಹೇಳಿದಾಗೆ ಆ ಮಹಿಳೆಯನ್ನ ಏನಾದರೂ ಹಾಸ್ಟೈಲ್ ಮಾಡುವಂತ ಪ್ರಕ್ರಿಯೆಗೂ, ಆಕೆಯನ್ನ ಅಜ್ಞಾತ ಸ್ಥಳದಲ್ಲಿ ಇಡುವಂಥದ್ದಕ್ಕೂ ಬಹುಶಃ ಅವಕಾಶಗಳಿತ್ತು ಅಂತ ಕಾಣಿಸುತ್ತೆ. ಆದ್ರೆ ಅಂಥದ್ದು ಯಾವ ಪ್ರಯತ್ನಗಳು ಆ ಕುಟುಂಬದಿಂದ ಆಗಿದೆ ಅನ್ನುವಂಥದ್ದು ನಾವೆಂತೂ ಕೇಳ್ಪಟ್ಟಿಲ್ಲ. ಬಹುಶಃ ಕೋರ್ಟ್ನಲ್ಲೂ ಕೂಡ ಆ ವಿಚಾರ ಎಲ್ಲೂ ಕೂಡ ಪ್ರಸ್ತಾಪಕ್ಕೆ ಬಂದಿಲ್ಲ. ಹಾಗಾಗಿ ದೇವೇಗೌಡರು ಪ್ರಮುಖವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಬಹುಶಃ ಹಿರಿಜೀವ ಒಂದು ಮುಜುಗರದ ಸಂಗತಿ ಅವರಿಗೆ. ಆದರೂ ಕೂಡ ಈ ಪ್ರಕರಣಕ್ಕೆ ಎಲ್ಲೂ ಕೂಡ ತಮ್ಮ ಪ್ರಭಾವವನ್ನ ಬಹುಶಃ ಅವರು ಬೀರೋದಕ್ಕೆ ಹೋದಂತ ರೀತಿಯಾಗಿ ಕಂಡು ಬಂದಿಲ್ಲ. ಅವರು ಪತ್ರ ಬರೆದಂತ ಸಂದರ್ಭದಲ್ಲೂ ಕೂಡ ಅದರಲ್ಲಿ ಎಚ್ಚರಿಕೆಗಳಿತ್ತು, ಭಾವನಾತ್ಮಕವಾಗಿ ಬರೆದಿದ್ರು. ಇಡೀ ತನ್ನ ರಾಜಕೀಯ ಜರ್ನಿಯಲ್ಲಿ ತಾನು ಇಟ್ಕೊಂಡಂತ ಸಿದ್ಧಾಂತ, ತನ್ನ ಮೊಮ್ಮಗ ಮಾಡಿದಂಥ ಕೃತ್ಯ, ಆ ನೋವು ಆ ಪತ್ರದಲ್ಲಿತ್ತು. ಅದಾದ ನಂತರದಲ್ಲಿ ಪ್ರಜ್ವಲ್ ಬಂದರು. ಸೊ ಹಾಗಾಗಿ ಆ ಕುಟುಂಬಕ್ಕೂ ಕೂಡ ಇದು ಬಹಳ ಮುಜುಗರದ ಸಂಗತಿ. ಎಟ್ ಅಗೈನ್ ನಾವೇನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಿತರ ಬ್ಯಾಕ್ ಡೋರ್ ಇಂದ ಹೋಗಿ ಏನಾದ್ರು ಪ್ರಯತ್ನ ಪಡುವಂಥದ್ದಕ್ಕೆ ಅವರು ಮುಂದಾಗದೇ ಇರುವಂಥದ್ದು ಕೂಡ ಇದನ್ನು ನಾವು ಗಮನಿಸಬೇಕಾಗುತ್ತೆ. ಆ ಕುಟುಂಬ ಈ ವಿಚಾರದಲ್ಲಿ ತೋರಿಸಿದಂಥ ನಡವಳಿಕೆಯನ್ನು. ನಿಜ ಮಾಲ್ತೇಶ್, ದೇವೇಗೌಡರ ಬಗ್ಗೆ ಹೇಳೋದಾದ್ರೆ ಇನ್ಫ್ಯಾಕ್ಟ್ ತುಂಬಾ ಪ್ರೀತಿಯ ಮುದ್ದಿನ ಮೊಮ್ಮಗ, ತುಂಬಾನೇ ಪ್ರೀತಿಯಿಂದ ಕಾಣ್ತಾ ಇದ್ದಿದ್ದು ಮೊಮ್ಮಗ ಅಂತ ಹೇಳಿದ್ರೆ ಅದು ಪ್ರಜ್ವಲ್ ರೇವಣ್ಣ. ಆತ MP ಸೀಟ್ ಹಾಸನದಲ್ಲಿ ತಮ್ಮ ಸೀಟನ್ನು ಕೂಡ ಬಿಟ್ಕೊಟ್ಟು ಆತ ಗೆಲ್ಲಿ ಅಂತ ಹೇಳಿ ಆಶಿಸಿದ್ದು ಇದೆಲ್ಲವೂ ಕೂಡ ನಾವು ಹಿಂದೆ ನೋಡಿದೀವಿ. ಸೊ ರಾಜಕೀಯದಲ್ಲಿ ಬೆಳಿಬಹುದಾದಂತಹ ಎಲ್ಲಾ ಅವಕಾಶಗಳು ಇದ್ದಂಥದ್ದು ಒಬ್ಬ ಪ್ರಜ್ವಲ್ ರೇವಣ್ಣಗೆ. ಇನ್ನು ಯಂಗ್ಸ್ಟರು, 30-37 ಆಸುಪಾಸಿನಲ್ಲಿ, ಇನ್ನು 40 ಆಸುಪಾಸಿನಲ್ಲಿ ಇರುವಂತಹ ಒಬ್ಬ ವ್ಯಕ್ತಿ ಸಂಸದನಾಗಿದ್ದಾನೆ. ಒಂದು ಬಾರಿ ಆಲ್ರೆಡಿ ಸಂಸದನಾಗಿರುವಂತವನು. ಮುಂದೆ ಇನ್ನು ನೆಕ್ಸ್ಟ್ ಆತನಿಗೆ ತುಂಬಾ ಒಳ್ಳೆ ಬ್ರೈಟ್ ಫ್ಯೂಚರ್ ಇತ್ತು. ಅದೆಲ್ಲವನ್ನೂ ಮೀರಿ ಒಂದು ಅಧಿಕಾರ ಅನ್ನುವಂಥದ್ದು ಸಿಕ್ತು ಅಂದ ತಕ್ಷಣ ನಾನು ಅಧಿಕಾರವನ್ನ ದುರುಪಯೋಗ ಮಾಡ್ಕೊಳ್ತೀನಿ ಅಂತ ಹೋಗಿ ತನ್ನ ಅಧಿಕಾರ ಜೊತೆಗೆ ತನಗಿರುವಂತಹ ಹಣ, ಆ ಅಹಂನಿಂದ ಒಬ್ಬ ವ್ಯಕ್ತಿ ಹೇಗೆ ಅಧಪತನಕ್ಕೆ ಹೋಗ್ಬಲ್ಲ ಅನ್ನುವಂಥದ್ದಕ್ಕೆ ದಿ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಪ್ರಜ್ವಲ್ ರೇವಣ್ಣ ಅಂತ ಕಾಣ್ತಾರೆ. ಎಲ್ಲವೂ ಇತ್ತು, ಯು ನೇಮ್ ಇಟ್, ಪ್ರತಿಯೊಂದು ಕೂಡ ಅವರ ಹತ್ರ ಇದೆ. ಇಡೀ ಹಾಸನ ಭಾಗದಲ್ಲಿ ಇರುವಂತಹ ಅವರ ಪ್ರಭಾವ, ಆ ಕುಟುಂಬಕ್ಕೆ ಇರುವಂತಹ ಒಂದು ಪ್ರಭಾವ, ಅವರಿಗಿರುವಂತಹ ಒಂದು ಜಾತಿಯ ಬೆಂಬಲನೂ ಇರಬಹುದು, ಜೊತೆಗೆ ಹಣ, ಅಧಿಕಾರ ಎಲ್ಲವೂ ಕೂಡ ಇದ್ದಾಗ ಹೇಗೆ ಒಬ್ಬ ವ್ಯಕ್ತಿ ಅದನ್ನ ಸದುಪಯೋಗ ಪಡಿಸ್ಕೊಳ್ಳದಲ್ಲೇ ಅದನ್ನ ದುರುಪಯೋಗ ಪಡಿಸ್ಕೊಂಡು ತನ್ನ ಜೀವನವನ್ನ ತನ್ನ ಕಾಲ ಮೇಲೆ ತಾನೇ ಕೊಡಲಿ ಹೊಡ್ಕೊಂಡು ತನ್ನ ಜೀವನವನ್ನ ಹಾಳು ಮಾಡ್ಕೊತಾನೆ ಅನ್ನೋದಕ್ಕೆ ಬಹುಶಃ ಪ್ರಜ್ವಲ್ ರೇವಣ್ಣ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಅಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿದ್ದು ಅಲ್ಲದೆ ಅದನ್ನ ರೆಕಾರ್ಡ್ ಮಾಡಿಟ್ಕೊಂಡು
ಅವರಿಗೆ ಮತ್ತೆ ಮತ್ತೆ ಬ್ಲಾಕ್ ಮೇಲ್ ಮಾಡಿ ಮತ್ತೆ ಮತ್ತೆ ತನ್ನ ಕಾಮತೃಷೆಗೆ ಬಳಸ್ಕೊಳ್ಳುವಂಥದ್ದು, ಇದು ಎಲ್ಲವೂ ಕೂಡ ಆತ ಮಾಡ್ಕೊಂಡು ಬಂದಿರುವಂತಹ ಒಂದು ಅಪರಾಧಗಳು. ಇದು ತಪ್ಪು ಅನ್ನೋದಕ್ಕಾಗಲ್ಲ, ತಪ್ಪಿನ ಹಂತ ಮೀರ್ ಹೋಗಿದೆ ಪ್ರಜ್ವಲ್ ವಿಚಾರದಲ್ಲಿ, ಎಲ್ಲವೂ ಕೂಡ ಅಪರಾಧಗಳು. ಸೊ ಹಾಗಾಗಿನೇ ಇವತ್ತು ಆ ವಿಡಿಯೋ ಹೊರಗಡೆ ಬಂದಾಗ ಆ ವಿಡಿಯೋನು ಕೂಡ ಯಥಾವತ್ ನೋಡಿದ ತಕ್ಷಣ ಆಕೆ ಹೇಳ್ತಾ ಇದ್ದಾಳೆ, ಆಕೆ ಆರೋಪ ಮಾಡಿದಾಳೆ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ತೀರ್ಪು ಕೊಟ್ಟಿರೋದಲ್ಲ. 1-1.5 ವರ್ಷಗಳ ಕಾಲ ನಡೆದಿರುವಂತಹ ಒಂದು ವಿಚಾರಣೆ, ಅದೆಲ್ಲದರಲ್ಲೂ ಕೂಡ ಆ ವಿಡಿಯೋವನ್ನ FS ಅಲ್ಲಿ ಕಳಿಸಿದ್ರು. ಆ ವಿಡಿಯೋದಲ್ಲಿ ಆತನ ಮುಖ ಕಾಣದೇ ಇರಬಹುದು, ಬಟ್ ಆತನ ವಾಯ್ಸ್ ಇದೆ, ಆತನ ಅಂಗಗಳಿವೆ ಅದರಲ್ಲಿ. ಸೊ ಅದೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿದಾಗ ಇದು ಆತನಿಗೆ ಸೇರಿದಂತಹ ವಾಯ್ಸು, ಆತನದ್ದೇ ವಾಯ್ಸು, ಆತನಿಗೆ ಸೇರಿರುವಂತಹ ಅಂಗಗಳು ಅನ್ನೋದು ಕೂಡ ಪ್ರೂವ್ ಆಯ್ತು. ಅಂಡ್ ಅದರಲ್ಲಿರುವಂತಹ ಸಂತ್ರಸ್ತೆ ಕೂಡ ಹೇಳ್ತಾ ಇರುವಂತದ್ದು ಆ ಸಂತ್ರಸ್ತೆನೇ ಅದರಲ್ಲಿ ಇರೋದು ಅನ್ನೋದು ಕೂಡ ಪ್ರೂವ್ ಆಯ್ತು. ಇದೆಲ್ಲವೂ ಕೂಡ ಎವಿಡೆನ್ಸ್ ಗಳಲ್ಲ. ಅವ್ರ ಮನೆಯಲ್ಲಿ ನೀವು ಹೇಳ್ದಂಗೆ ಬಂಗ್ಲೋ ಅದು ಪ್ರೂವ್ ಆಯ್ತು. ಎಸ್, ಎಕ್ಸಾಕ್ಟ್ಲಿ. ಜೊತೆಗೆ ಆತನ ಕಾಲ್ ಲೊಕೇಶನ್ಗಳು, ಆ ಟೈಮ್ನಲ್ಲಿ ಮೊಬೈಲ್ ಲೊಕೇಶನ್ಗಳು ಎಲ್ಲವೂ ಪೂರಕ ಸಾಕ್ಷ್ಯಗಳಾಗುತ್ತೆ. ಒಂದು ಬಹಳ ಮುಖ್ಯವಾದಂತಹ ಸಾಕ್ಷ್ಯ ನೀವು ಹೇಳ್ತಾ ಇದ್ದ ಹಾಗೆ ಆ ಮಹಿಳೆಯ ಸ್ಟೇಟ್ಮೆಂಟ್. ಆ ಮಹಿಳೆ ಎಲ್ಲೂ ಕೂಡ ವಾಪಸ್ ಉಲ್ಟಾ ಹೇಳುವಂಥದ್ದಾಗ್ಲಿ, ಬೇರೆ ತನ್ನ ಸ್ಟೇಟ್ಮೆಂಟ್ ಚೇಂಜ್ ಮಾಡುವಂಥದ್ದಾಗ್ಲಿ ಯಾವುದೂ ಹೇಳಿಲ್ಲ. ಒಂದೇ ಸ್ಟೇಟ್ಮೆಂಟ್ ಮೇಲೆ ಆಕೆ ಫರ್ಮ್ ಆಗಿದ್ಲು. ಅದಕ್ಕೆ ಪೂರಕವಾಗಿ ಈ ಎಲ್ಲಾ ಸಾಕ್ಷ್ಯಗಳನ್ನು ಕೂಡ ಕಲೆ ಹಾಕಿದ್ರು. ಹಾಗಾಗಿನೇ ಇವತ್ತು ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಹೇಳಿ ಇವತ್ತು ತೀರ್ಪು ಕೊಟ್ಟಿರೋದು ನ್ಯಾಯಾಲಯ. ಸೊ ಹಾಗೆ ಶಿಕ್ಷೆಯ ಪ್ರಮಾಣ ಏನಾಗಬಹುದು ಅನ್ನುವಂಥದ್ದನ್ನ ಎಲ್ಲರೂ ಕೂಡ ಈಗ ಎದುರು ನೋಡ್ತಾ ಇದ್ದಾರೆ. ಬಹುಶಃ ಇವತ್ತು ಶಿಕ್ಷೆ ಪ್ರಮಾಣ ಏನೇ ಆದ್ರೂ ಕೂಡ ಅವ್ರು ನೆಕ್ಸ್ಟ್ ಹೈಕೋರ್ಟಿಗೆ ಮೂವ್ ಮಾಡ್ತಾರೆ. ಹೈಕೋರ್ಟ್ನಲ್ಲಿ ಒನ್ಸ್ ಅಗೇನ್ ಇವನ್ನೆಲ್ಲವನ್ನು ಕೂಡ ಚಾಲೆಂಜ್ ಮಾಡಿ ತಮಗೆ ಸ್ವಲ್ಪ ರಿಲೀಫ್ ಕೇಳೋದಕ್ಕೆ ಅವ್ರ ವಕೀಲರು ಕೂಡ ಮುಂದಾಗ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ಇವರಿಗೆ ಸಿಗ್ತಾ ಇರುವಂತಹ ಶಾಕ್ ಮೇಲೆ ಶಾಕ್ ಏನಂದ್ರೆ, ಇವತ್ತು ಬೆಳಿಗ್ಗೆ ಮತ್ತೊಂದು ಇದರಲ್ಲಿ ಅಪ್ಡೇಟ್ ಆಗಿದ್ದು, ಈ ಹಿಂದೆ ಮತ್ತೊಂದು 2 ಪ್ರಕರಣಗಳಿದೆಯಲ್ಲ, ಅದರಲ್ಲಿ ಅರುಣ್ ಅವರು ವಾದ ಮಂಡಿಸ್ತಾ ಇದ್ರು ವಕೀಲರು, ಅವ್ರು ಹಿಂದೆ ಸರಿದಿದ್ದಾರೆ. ಸೊ ಇವರಲ್ಲಿ ಈ ಪ್ರಕರಣದಲ್ಲಿ ಸಾಕಷ್ಟು ಜನ ಬದಲಾದ್ರು. ಹೌದು, ವಕೀಲರುಗಳು ಬಂದ್ರು, ಇಲ್ಲ ನಾನು ಮಾಡೋದಿಲ್ಲ ಅಂತ ವಾಪಸ್ ಮೂರ್ ಬಾರಿ. ಆ ಟೈಮಲ್ಲಿ ಒಂದು ಹಂತದಲ್ಲಿ ಹೇಗೆ ಹೋಗಿತ್ತು ಅಂತ ಹೇಳಿದ್ರೆ, ನ್ಯಾಯಾಲಯನೇ ಹೇಳ್ಬಿಡ್ತು ನಿಮ್ ಕೈಲಿ ಆದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ನಾವು ನಮ್ಮ ಕಡೆಯಿಂದ ವಹಿಸ್ಕೊಡ್ತೀವಿ, ವಕೀಲರನ್ನ ನೇಮಿಸ್ತೀವಿ ಅಂತ. ಅದಕ್ಕೂ ಒಪ್ಕೊಳ್ಳಿಲ್ಲ. ಇದೆಲ್ಲ ಡಿಲೇಟ್ ಟ್ಯಾಕ್ಟಿಕ್ಸ್. ಆದಷ್ಟು ಸಮಯ ಹಾಳು ಮಾಡಿ, ಆದಷ್ಟು ಸಮಯ ಬೈ ಮಾಡೋಣ ಅನ್ನುವಂಥದ್ದನ್ನ ಬಹಳ ಪ್ರಯತ್ನ ಪಟ್ರು. ಇದು ಕೂಡ ಮುಳುವಾಗಬಹುದು ಮುಂದಿನ ಹಂತದಲ್ಲಿ. ಬಹುಶಃ ಜಡ್ಜ್ ಅದರಲ್ಲಿ ತಮ್ಮ ತೀರ್ಪಿನಲ್ಲಿ ಏನೇನು ಹೇಳ್ತಾರೆ, ಯಾವ್ಯಾವ ಅಂಶಗಳನ್ನ ಉಲ್ಲೇಖಿಸ್ತಾರೆ ಅನ್ನುವಂಥದ್ದನ್ನ ಗಮನಿಸೋಣ. ಹಾಗೆ ಈ ಪ್ರಕರಣ ಆದ ನಂತರ ಓಡ್ ಹೋಗಿದ್ದು, 1 ತಿಂಗಳ ನಂತರ ಬಹಳ ಪ್ರೆಷರ್ ಆದ್ಮೇಲೆ ಹೊರಗಡೆ ಬಂದಿರೋದು, ವಾಪಸ್ ಬಂದಿರೋದು, ಇದೆಲ್ಲವೂ ಕೂಡ ಬಹುಶಃ ಗಣನೆಗೆ ಬಂದೇ ಬರುತ್ತೆ ಅಂತ ಅನ್ಸುತ್ತೆ. ಇನ್ಫ್ಯಾಕ್ಟ್ 2:45ಕ್ಕೆ ಆದೇಶ ಪ್ರಕಟವಾಗುತ್ತೆ ಅನ್ನುವಂಥದ್ದನ್ನ ಹೇಳಿದ್ರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಹುಶಃ ಆಗುತ್ತೆ, ಯಾಕಂದ್ರೆ ಈಗಾಗಲೇ ಪ್ರಕ್ರಿಯೆ ಶುರುವಾಗಿದೆ. ಬರೆಸ್ತಾ ಇದ್ದಾರೆ ಜಡ್ಜ್ಮೆಂಟ್. ಅದನ್ನ ಬಂದು ಈಗ ಓಪನ್ ನ್ಯಾಯಾಲಯದಲ್ಲಿ ಏನ್ ತೀರ್ಪನ್ನ ಕೊಡ್ತಾರೆ ಅನ್ನುವಂಥದ್ದನ್ನ ನಾವು ಎದುರು ನೋಡ್ತಾ ಇದ್ವಿ. ಹೌದು. ಬಹುಶಃ ಇವರಿಗೆ ಹಿಂದೆ ಬೇಲ್ ಸಿಗೋಕೆ ಏನಾದ್ರೂ ಅವಕಾಶಗಳು ಇತ್ತೋ ಏನೋ ಗೊತ್ತಿಲ್ಲ. ಒಂದಾದ್ಮೇಲೆ ಒಂದಿತ್ತು, 3 ಪ್ರಕರಣಗಳು ಬಹಳ ಕಷ್ಟ ಇತ್ತು. ಆದ್ರೆ ಇವರು ಮುಂಚೆ ತೋರಿದಂತ ವರ್ತನೆಗಳು, ಅವಕಾಶ ಇದ್ದಂತ ಸಂದರ್ಭದಲ್ಲಿ ಓಡ್ ಹೋಗಿದ್ದು, ಬರದೇ ಇದ್ದಿದ್ದು, ಇದೆಲ್ಲವೂ ಕೂಡ ಅವರಿಗೆ ಆಲ್ರೆಡಿ ಈಗ ಮುಳುವಾಗಿದೆ. ಹೀಗಾಗಿ ತಾನು ಬಹಳ ಇನೋಸೆಂಟ್ ಇದ್ದೀನಿ, ತನ್ನ ಮಕ್ಕಳಿಗೆ ಏನು ಗೊತ್ತಾಗಿಲ್ಲ, ಅಥವಾ ತನ್ನ ಕಕ್ಷಿದಾರನಿಗೇನು ಗೊತ್ತಾಗಿಲ್ಲ, ಏನೋ ಮಾಡಿಬಿಟ್ಟಿದ್ದಾನೆ, ಮನ್ನಿಸ್ಬಿಡಿ ಅನ್ನುವಂಥ ರೀತಿಯಾಗಿ ಖಂಡಿತ ಹೇಳೋಕೆ ಬರಲ್ಲ. ಯಾಕಂತಾರೆ ಹೇಳಿ ಕೇಳಿ 30 ದಾಟಿರುವಂತಹ ವ್ಯಕ್ತಿ, ಆಮೇಲೆ ಏನು ಜನಪ್ರತಿನಿಧಿ. ಹೀಗಾಗಿ ಇದು ಏನೇ ರೀತಿಯಂತ ವಾದಗಳಿದ್ರು ಕೂಡ ಅದೆಲ್ಲ ಒಂದು ರೀತಿ ವಿತಂಡವಾದದ ರೀತಿಯಾಗಿ ಹೋಗ್ಬಿಡ್ತು. ಬಿಟ್ರೆ ಪ್ರಜ್ವಲ್ ಅವರ ಅನುಕೂಲಕ್ಕೆ ಇದು ಯಾವುದು ಕೂಡ ಬಂದಿಲ್ಲ. ಇದು ಯಾವ ಮಟ್ಟಿಗೆ ಇಡೀ ಅವ್ರ ಕುಟುಂಬಕ್ಕೆ ಸಮಸ್ಯೆ ತಂದೊಡ್ತು ಅಂತ ಅಂದ್ರೆ, ಪರ್ಟಿಕ್ಯುಲರ್ಲಿ ಈ ಕೇಸ್ ಇದೆಯಲ್ಲ, KR ನಗರಕ್ಕೆ ಸಂಬಂಧಪಟ್ಟಾಗಿನ ಮಹಿಳೆಯನ್ನ ಅತ್ಯಾಚಾರ ಮಾಡಿದಂಥ ಪ್ರಕರಣ, ಇದು ಇವ್ರ ತಂದೆ, ಆಮೇಲೆ ಇವರೊಬ್ರು ಮಾವ, ಆಮೇಲೆ ಇವ್ರ ತಾಯಿ, ಇವರೆಲ್ಲ ಈಗ ಬೇಲ್ ಮೇಲೆ ಇರೋರು. ಗೊತ್ತಿಲ್ಲ ಮುಂದೆ ಇವ್ರುಗಳಿಗೂ ಕೂಡ ಇದು ಶಿಕ್ಷೆ ಪ್ರಮಾಣ ಪ್ರಕಟ ಆಗ್ಬೋದು. ಯಾಕಂತಂದ್ರೆ ಅವ್ರನ್ನ ಕಿಡ್ನಾಪ್ ಮಾಡಿದಂತ ಒಂದು ಆರೋಪ ಅದಾದ ನಂತರದಲ್ಲಿ ಏನ್ ಬಂತು ನಿಮ್ಗೆ ಗೊತ್ತಿರಲಿಲ್ಲ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಯಾವಾಗ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಸಂಬಂಧಪಟ್ಟಂಗಿನ ಈ ಪ್ರಕರಣ ಇದೆಯಲ್ಲ, ತೀರ್ಪು ಪ್ರಕಟ ಆಗುತ್ತಲ್ಲ, ಇದೇ ಪ್ರಕರಣ ಇವ್ರ ತಂದೆ ರೇವಣ್ಣ ಅವರು ಕೂಡ 5 ದಿವಸ ಜೈಲಿಗೆ ಹೋದಂದು ಮಾಡಿದಂಥದ್ದು. ಹಾಗಾಗಿ ಈ ಕ್ಷಣಕ್ಕೆ ಅವ್ರು ಬೇಲ್ ಮೇಲೆ ಇರ್ಬೋದು. ಬಟ್ ಒನ್ಸ್ ಇದರಲ್ಲಿ ಇವರು ಈಗ ಆಲ್ರೆಡಿ ಅಪರಾಧಿ ಅಂತ ಪ್ರೂವ್ ಆಗಿದೆ, ಶಿಕ್ಷೆ ಪ್ರಮಾಣ ಪ್ರಕಟ ಆದ ನಂತರದಲ್ಲಿ ಆ ಕೇಸ್ ಕೂಡ ಬಹಳ ಸ್ಟ್ರಾಂಗ್ ಆಗ್ಬೋದು. ಬಹುಶಃ ಅಲ್ಲೂ ಕೂಡ ಅವರುಗಳಿಗೆ ತಂದೆ ತಾಯಿ ಮತ್ತೆ ಮಾವಂಗೆಲ್ಲ ಸಮಸ್ಯೆ ಉಂಟಾಗ ಅವರು ಕೂಡ ಮುಂದೆ ಜೈಲಿಗೆ ಹೋಗುವಂತ ಸನ್ನಿವೇಶ ಬಂದ್ರು ಕೂಡ ಆಶ್ಚರ್ಯ ಇಲ್ಲ. ಹಾಗಾಗಿ ಈ ಪ್ರಕರಣ ಇದೆಯಲ್ಲ, ಇದು 2-3 ಪ್ರಕರಣ ಏನಾದರೂ ಇದೇ ರೀತಿಯಾದ ಶಿಕ್ಷೆ ಪ್ರಕಟ ಆದ್ರೆ ಇವರ ಜೀವಿತಾವಧಿ ಕಂಪ್ಲೀಟ್ ಆಗಿ 10 ಆದ್ಮೇಲೆ 15, 15 ಆದ್ಮೇಲೆ 10, ಈ ರೀತಿಯಾಗಿ 40-50 ವರ್ಷ ಅವರು ಜೈಲಿನಲ್ಲೇ ಇರಬೇಕಾದಂತ ಅನಿವಾರ್ಯತೆ ಬರ್ಬೋದು. ನಿಜ ಮಾಲ್ತೇಶ್, ನಾವು ಟಿವಿ ಸ್ಕ್ರೀನ್ ಮೇಲೆ ನೋಡ್ತಾ ಇದೀವಿ ಆ ಪ್ರಕರಣ ಏನಿತ್ತು, ಏನೇನಾಯ್ತು, ಆಕೆ ತನ್ನ ಸ್ಟೇಟ್ಮೆಂಟ್ ನಲ್ಲಿ ಏನ್ ಹೇಳಿದಾಳೆ ಅಂತೇಳಿ. ನೋಡಿ, ಹಾಸನ ಜಿಲ್ಲೆಯ ಹೊಳೆನರಸೀಪುರದಲ್ಲಿ ಈ ಗನ್ನಿಕಡ ತೋಟದ ಮನೆ ಏನಿದೆಯಲ್ಲ, ಅಲ್ಲೂ ಕೂಡ ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅನ್ನುವಂಥದ್ದನ್ನ ಆಕೆ ತನ್ನ ಸ್ಟೇಟ್ಮೆಂಟ್ ನಲ್ಲಿ ಹೇಳ್ತಾಳೆ. ಸೊ ಜೊತೆಗೆ ಮನೆಗೆ ಕರ್ಸ್ಕೋತಾರೆ ಆಕೆಯನ್ನ, ಕುಡಿಯಕ್ಕೆ ನೀರು ಕೊಡು ಅಂತ ಹೇಳ್ಬಿಟ್ಟು ಪ್ರಜ್ವಲ್ ಕೇಳ್ತಾನೆ ಅಂತೇಳಿ. ಅಂದ್ರೆ ಬಲವಂತವಾಗಿ ಆಕೆಯನ್ನ ತನ್ನ ರೂಮಿಗೆ ಕರ್ಸ್ಕೊಳ್ಳುವಂತಹ ಒಂದು ಪ್ರಯತ್ನಗಳು ಅಂತೇಳಿ. ಕೆಲವೊಮ್ಮೆ ರೂಮ್ ಒಳಗಡೆ ನೀರು ತರ್ತಾ ಇದ್ದಂತೆ ಬಾಗಿಲು ಹಾಕೊಂಡು ಪ್ರಜ್ವಲ್ ಈ ತರದ ಕೆಲಸಗಳನ್ನ ಮಾಡಿದಾನೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಆಕೆ ತನ್ನ ಕಂಪ್ಲೇಂಟ್ ನಲ್ಲಿ ಹೇಳ್ತಾಳೆ. ಇನ್ನೂ ಒಂದು ಸ್ವಲ್ಪ ದಿನಗಳಾದ್ಮೇಲೆ ನೀವು ಹೇಳಿದ ಹಾಗೆ ನೋಡಿ, ಅಲ್ಲಿ ಬಾಗಿಲು ತೆಗೆಯೋಣ ಅಂದ್ರೂ ಕೂಡ ತೆಗೆಯದೆ ಮಹಿಳೆ ಮೇಲೆ ದೌರ್ಜನ್ಯ ಎಸಗಿದ್ದಾನೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಈತನ ಚಾರ್ಜ್ ಶೀಟ್ ನಲ್ಲಿ ಇರುವಂತಹ ನಮೂದಾಗಿರುವಂತಹ ಅಂಶಗಳು.